ನಮಸ್ಕಾರ. ನಾನು ಇದನ್ನು ತೋತಾಪುರಿ ಮಾವಿನಕಾಯಿ ತೊಗೊಂಡು ಮಂದಣ ಗೊಜ್ಜು ಅಂತ ಮಾಡ್ಕೊಂಡು ಬಂದಿದ್ದೀನಿ. ಬನ್ನಿ ಈಗ ಇದ್ರ ವೀಡಿಯೋ ನೋಡ್ತಾ ಹೋಗೋಣ. ನಾನು ಒಂದು ತೋತಾಪುರಿ ಕಾಯಿ ತೊಗೊಂಡಿದ್ದೀನಿ. ನಾನು ಬಾಣಲೆ ತೊಗೊಂಡಿದ್ದೀನಿ, ಒಲೆ ಮೇಲೆ ಇಟ್ಟಿದ್ದೀನಿ. ಒಂದು 2 ಲೋಟದಷ್ಟು ನೀರು ಹಾಕೋಣ. ಈ ಮಾವಿನಕಾಯಿ ಇದೆಯಲ್ಲ ಇದ್ರೊಳಗೆ ಹಾಕೋಣ. ಈ ಗೊಜ್ಜಿಗೆ ಸೂಜಿ ಮೆಣಸೆ ತುಂಬ ಟೇಸ್ಟು. ಸೂಜಿ ಮೆಣಸು ಇಲ್ಲ ಅಂದರೆ ಹಸಿಮೆಣಸು ಹಾಕಿರಾಗುತ್ತೆ. ನಾನಿಲ್ಲಿ ಸೂಜಿ ಮೆಣಸನ್ನು ಬೇಯಕ್ಕೆ ಹಾಕ್ತೀನಿ. ಈ ಗೊಜ್ಜು ಸ್ವಲ್ಪ ಖಾರವಾಗಿದ್ದರೆ ಟೇಸ್ಟ್. ಈಗ ಒಂದು ಪ್ಲೇಟ್ ಮುಚ್ಚೋಣ. ಈಗ ಬೆಂದಿದೆ. ಇದರ ಮೇಲಿನ ಸಿಪ್ಪೆ ಎಲ್ಲ ಫುಲ್ ಹಳದಿ ಬರಬೇಕು. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ತಣಿಯಕ್ಕೆ ಬಿಡೋಣ. ಸಿಪ್ಪೆ ಸಮೇತ ಬೇಯಿಸಿದರೆ ಟೇಸ್ಟ್ ಜಾಸ್ತಿ ಗೊಜ್ಜು. ಚಾಕುನಲ್ಲಿ ಹಿಂಗೆ ಮಾಡಿದರೆ ಸರಿ, ಒಂದು ಚೆನ್ನಾಗಿ ಸಿಪ್ಪೆ ಸುಲಿಯಕ್ಕೆ ಬರುತ್ತಿಲ್ಲ ಎಷ್ಟು ಚೆನ್ನಾಗಿ. ಓಟೆ ತೆಗೆದಿದ್ದೀನಿ. ಈಗ ನೋಡಿ, ಸಿಪ್ಪೆ ಇಲ್ಲಿ ಸ್ವಲ್ಪ ಪಲ್ಪಿದೆ. ಇಲ್ಲಿ ಬೆಂದಿದೆಯಲ್ಲ ಜೀರಿಗೆ ಮೆಣಸು ಅಥವಾ ಸೂಜಿ ಮೆಣಸನ್ನ ಇದ್ರ ಜೊತೆ ಹಾಕಿ ಈ ಸಿಪ್ಪೆ ಇದೆಯಲ್ಲ ಆ ಸಿಪ್ಪೆನ ಈ ನೀರೊಳಗೆ ಸ್ವಲ್ಪ ಗಿವ್ಚಬೇಕು. ಯಾಕಂದರೆ ಸಿಪ್ಪೆಲಿರೋ ಈ ಪಲ್ಪು ಚೆನ್ನಾಗಿ ಸಿಗುತ್ತೆ. ಹೀಗೆ ತುಂಬ ಟೇಸ್ಟ್ ಇರುತ್ತೆ. ಒಂದು ಸರಿ ತಿಂದರೆ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ. ಅದು ಈ ಮಳೆಗಾಲದಲ್ಲಂತೂ ಈ ಥರ ಗೊಜ್ಜು ಭಾಳ ಟೇಸ್ಟ್. ಈಗ ಈ ಪಲ್ಪನ್ನು ತೆಗೆ ಬೇಡ ಆಯ್ತು ನಮಗೆ. ಈ ನೀರಲ್ಲೇ ಮಾವಿನಕಾಯಿನ ಒಂದ್ಸರಿ ಬಂದಿದೆಯಲ್ಲ ಮಿಕ್ಸಿಗೆ ಹಾಕಿ ರುಬ್ಬಿದ ಸರಿ. ಬೇರೆ ನೀರು ಹಾಕ್ಬಾರ್ದು, ಬೇಯಿಸಿದ ನೀರು ಹಾಕ್ಬಾರ್ದು. ಅಡುಗೆಗೆಲ್ಲ ಕಲ್ಲುಪ್ಪೆ ಟೇಸ್ಟು. ಸೂಜಿ ಮೆಣಸು ಬೇಯಿಸೋಕ್ಕೆ ಹಾಕಿಬಿಟ್ರೆ ಅಷ್ಟು ಉರಿಗಾರ ಇರಲ್ಲ. ಹಸಿಮೆಣಸಿಗಿಂತ ಸೂಜಿ ಮೆಣಸೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಅವೆಲ್ಲ ಸೇರಿಸಿ ಈ ನೀರಿದೆಯಲ್ಲ ಬೇಯಿಸಿದ್ದದಲ್ಲಿ ನೈಸಾಗಿ ರುಬ್ಬೋಣ. ಈಗ ರುಬ್ಬಿದ್ದೀನಿ ನೋಡಿ, ಇಷ್ಟು ದಪ್ಪ ಬರುತ್ತೆ ಗೊಜ್ಜು ಹಳದಿ. ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡೋಣ. ಇದಕ್ಕೆ ಒಗ್ಗರಣೆ ಕೊಬ್ಬರಿ ಎಣ್ಣೆದೆ ಟೇಸ್ಟ್ ಜಾಸ್ತಿ. 2 ಸ್ಪೂನ್ ಆಗೋಷ್ಟು ಹಾಕೋಣ. ಪರಿಮಳಕ್ಕೆ ಇಂಗು, 1/4 ಚಮಚದಷ್ಟು ಮೆಂತೆ, 1/4 ಚಮಚದಷ್ಟು ಜೀರಿಗೆ, ಸಾಸಿವೆ ಕಾಳು ಹಾಕ್ತೀನಿ 1 ಸ್ಪೂನ್. ಇದ್ರ ಜೊತೆಗೆ ಪರಿಮಳಕ್ಕೆ ನಾನು 2 ಹಸಿಮೆಣಸನ್ನು ಸಣ್ಣದಾಗಿಟ್ಟಿದ್ದೀನಿ. ಕರಿಬೇವಿನ ಹೆಸರು 2 ಒಣಮೆಣಸಿನ ಹೆಚ್ಚು ಹಾಕ್ತೀನಿ. ಕೆಲವರು ಇದ್ರ ಜೊತೆ ಬೆಳ್ಳುಳ್ಳಿನೂ ಹಾಕ್ತಾರೆ. ನಾ ಬೆಳ್ಳುಳ್ಳಿ ಹಾಕ್ತಾರೆ, ಯಾಕಂದರೆ ಮಾವಿನಕಾಯಿ ಪರಿಮಳ ಹೋಗ್ಬಿಡುತ್ತೆ ಬೆಳ್ಳುಳ್ಳಿ ಹಾಕಿದ್ರೆ. ಈಗ ಒಗ್ಗರಣೆ ಹಾಕಿ ಗ್ಯಾಸ್ ಆಫ್ ಮಾಡೋಣ. ಇವೆಲ್ಲ ಮಲೆನಾಡಿನ ಅಡುಗೆಗಳು ಒಂದ್ಸರಿ ಮಿಕ್ಸ್ ಮಾಡೋಣ. ಇದನ್ನೇನು ಕುದಿಸೋದು ಬೇಡ, ಯಾಕಂದರೆ ನಾನು ಮಾವಿನಕಾಯಿನ ಬೇಯಿಸಿದ್ದೀನಲ್ಲ. ಈಗ ಈ ಗೊಜ್ಜನ್ನು ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ 1 ತಿಂಗಳವರೆಗೂ ಹಾಳಾಗಲ್ಲ. ನಮ್ಗೆ ಯಾವಾಗ ಬೇಕು ಆವಾಗ ಒಂದು 10 ನಿಮಿಷದ ಮುಂಚೆ ತೆಗೆದಿಟ್ಕೊಂಡ್ಬಿಟ್ರೆ ಸರಿ. ನೋಡಿ, ತೋತಾಪುರಿ ಮಂದಣ ಗೊಜ್ಜು ರೆಡಿ ಆಯಿತು. ಹಾಗೆ ತೋತಾಪುರಿನ ಸ್ವಲ್ಪ ಕಾಯಿ ಇರೋದೇ ತೊಗೊಬೇಕು, ಹಣ್ಣಿರಬಾರ್ದು. ನೋಡಿದ್ರಲ್ಲ ಮಂದಣ ಗೊಜ್ಜು ಮಾಡೋದು ಹೇಗೆ ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿದಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.